ಕೀರ್ತನೆಗಳು 18ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಈ ವಾಕ್ಯದಲ್ಲಿ ದಾವೀದನು ದೇವರು ತನ್ನನ್ನು ರಕ್ಷಿಸಿ ಉದ್ಧರಿಸಿದ್ದರ ವಿಷಯವಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ದಾವೀದನನ್ನು ಶತ್ರುಗಳಿಂದ, ಸೌಲನಿಂದ ತಪ್ಪಿಸಿ ಅವನನ್ನು ಉದ್ಧರಿಸಿದಂಥ ಸಮಯದಲ್ಲಿ ದಾವೀದನು ದೇವರನ್ನು ಕೀರ್ತಿಸುವವನಾಗಿ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು ಎಂಬುದಾಗಿ ಕೀರ್ತಿಸಿ ಸ್ತುತಿಸುತ್ತಾ ಇದ್ದಾನೆ. ನೋಡುವಂತ ಸಮಯದಲ್ಲಿ ದಾವೀದನು ಸೌಲನಿಗೆ ವಿರೋಧವಾಗಿ ಯಾವೊಂದು ಕೇಡಿನ ಕಾರ್ಯವನ್ನು ಕೂಡ ಮಾಡದೆ ಅವನಿಗೆ ಒಳ್ಳೆಯದನ್ನ ಮಾಡುವವನಾಗಿ, ಉಪಕಾರಿಯಾಗಿ, ಒಳ್ಳೆಯದನ್ನ ಬಯಸುವವನಾಗಿಯೇ ಇದ್ದನು. ಆದರೂ ಕೂಡ ಸೌಲನು ದಾವೀದನ ಮೇಲೆ ಕೋಪಗೊಂಡು, ಉರಿಗೊಂಡು, ದ್ವೇಷದಿಂದ ಕಾರ್ಯಗಳನ್ನು ಮಾಡುವವನಾಗಿ ದಾವೀದನ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲವಾಗಿ ಕೆಟ್ಟದ್ದನ್ನ ಮಾಡುವುದಕ್ಕೆ ಮುಂದಾದನು. ಆದರೆ ದೇವರಾದರೂ ದಾವೀದನ ಪಕ್ಷದಲ್ಲಿ ನಿಂತು ಅವನು ಒಳ್ಳೆಯವನಾಗಿ ನಡೆದುಕೊಂಡದರ ಪ್ರತಿಫಲವನ್ನು ತಾನೇ ಅವನ ಕರಗಳಲ್ಲಿ ಕೊಟ್ಟು ಅವನಿಗೆ ವಿರೋಧವಾಗಿ ಎದ್ದಂಥ ಸೌಲನನ್ನು ಅವನ ವಂಶ ಸಮೇತವಾಗಿ ನಿರ್ನಾಮ ಮಾಡಿ ಹಾಕುವಂತೆ ಶತ್ರುಗಳನ್ನು ದಾವೀದನಿಗೆ ಅಧೀನಪಡಿಸಿ ಅವನಿಗಾದರೂ ಜಯವನ್ನು ಕೊಟ್ಟು, ಆಶೀರ್ವಾದಗಳನ್ನು ಕೊಟ್ಟು, ವಾಗ್ದಾನದ ಸಂಪೂರ್ಣತೆಯಲ್ಲಿ ತೃಪ್ತಿಪಡಿಸಿದರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಕರ್ತನಿಗೆ ಭಯಪಟ್ಟು ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯದರಲ್ಲಿ ಮುಂದುವರಿಯುತ್ತಾ ಇರುವಾಗ ಕೆಲವರು ನಿಷ್ಕಾರಣವಾಗಿ ನಿಮ್ಮನ್ನು ಹಾಗೆ ಮಾಡಿ ನಿಮ್ಮನ್ನು ದ್ವೇಷಿಸಿ ನೀವು ಒಳ್ಳೆಯದನ್ನು ಮಾಡುತ್ತಾ ಇದ್ದರೂ ಕೂಡ ಕೇಡನ್ನೇ ಬಯಸಿ ಕೆಟ್ಟ ಕಾರ್ಯಗಳನ್ನೇ ಮಾಡುವುದಕ್ಕೆ ಮುಂದಾಗುತ್ತಾ ಇರುತ್ತಾರೆ. ಅಂಥವರ ವಿಷಯದಲ್ಲಿ ಕುಂದಿ ಹೋಗಬೇಡಿ. ಅಂಥವರ ನಿಮಿತ್ತವಾಗಿ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಬಿಡಬೇಡಿ. ಕಾರಣ ದೇವರು ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೆ. ಆತ ನಿಮ್ಮ ನೀತಿಗೆ ಸರಿಯಾಗಿ ಮೇಲನ್ನು ಉಂಟು ಮಾಡುತ್ತಾನೆ. ನಿಮ್ಮ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲ, ನೀವು ಎದುರು ನೋಡದೇ ಇರುವಂಥ ವಿಧಗಳಲ್ಲಿ ನಿಮ್ಮ ವಾಗ್ದಾನಗಳನ್ನು ನೆರವೇರಿಸಿ ಶತ್ರುಗಳೆಲ್ಲ ನಾಶವಾಗಿ ತಡೆಗಳು ಮುರಿಯಲ್ಪಟ್ಟು ಶ್ರೇಷ್ಠವಾದ ಮೇಲುಗಳಲ್ಲಿ ಜೀವಿತವು ಸಂತೋಷ ಪಡುವಂತೆ ವಿಷಯಗಳು ಬದಲಾಗಲಿದೆ. ದಾವೀದನ ಜೀವಿತದಲ್ಲಿ ಇದನ್ನು ಅನುಭವವಾಗಿ ಮಾಡಿದಂಥ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಇದನ್ನು ಅನುಭವವಾಗಿ ಬದಲಾಯಿಸಲಿದ್ದಾರೆ. ಕರ್ತನ ಶ್ರೇಷ್ಠ ಘನತೆಗೆ, ನಂಬಿಗಸ್ತತೆಗೆ ನೀವು ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ. ಆದ್ದರಿಂದ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇದ್ದರೆ ತಕ್ಕ ಸಮಯದಲ್ಲಿ ಅದರ ಪ್ರತಿಫಲಗಳನ್ನು ಕೊಯ್ಯುತ್ತೇವೆ ಎಂಬುದನ್ನು ತಿಳಿದು ಒಳ್ಳೆಯದನ್ನು ಮಾಡುತ್ತಾ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾ ಇರುವಂಥದ್ದು ದೇವರ ಮೇಲಿರುವಂಥ ನಮ್ಮ ನಂಬಿಕೆಯನ್ನು, ಆಶ್ರಯವನ್ನು ಪ್ರಕಟಿಸುತ್ತದೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ದಾವೀದನು ಎಷ್ಟೇ ಒಳ್ಳೆಯವನಾಗಿ, ಎಷ್ಟೇ ಹಿತದ ಕಾರ್ಯಗಳನ್ನು ಮಾಡುತ್ತಾ ಇದ್ದರೂ ಸೌಲನಾದರಪ್ಪ ಶತ್ರುವಾಗಿ ಎದ್ದವನನ್ನು ಹಾಗೆ ಮಾಡಿ ಅವನನ್ನು ಕೊಲ್ಲುವುದಕ್ಕೆ ಮುಂದಾದನು. ಆದರೆ ಅಪ್ಪ, ನೀನು ನಂಬಿಗಸ್ತನಾಗಿದ್ದು ಅಪ್ಪ ದಾವೀದನನ್ನು ಉದ್ಧರಿಸಿ ಅವನನ್ನು ರಕ್ಷಿಸಿ ಆಶೀರ್ವದಿಸಿದ್ದು ಮಾತ್ರವಲ್ಲ, ಶತ್ರುಗಳನ್ನು ಸಂಹರಿಸಿದೆ. ಅಪ್ಪ, ದಾವೀದನ ಸಂಗಡ ಇದ್ದಂಥ ದೇವರೇ, ನನ್ನ ಕೇಳ್ತಾ ಇರೋಂಥ ಪ್ರತಿಯೊಬ್ಬೊಬ್ಬರ ಸಂಗಡ ನೀನಿದ್ದು ನಿನ್ನ ಮಕ್ಕಳ ಅಪ್ಪ ಸ್ತೋತ್ರರಾಜ ನೀತಿಗೆ ಅನುಸಾರವಾಗಿ ನೀನು ಮೇಲುಗಳನ್ನುಂಟು ಮಾಡು. ಅವರ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ಅನುಗ್ರಹಿಸು ಕರ್ತನೆ. ಅಪ್ಪ, ಕೇಡನ್ನು ಮಾಡುವಂಥವರ ಮುಂದೆ, ವಿರೋಧವಾಗಿ ಎದ್ದಂಥವರ ಮುಂದೆ ಅಪ್ಪ ಸ್ತೋತ್ರರಾಜ ನಾಶ